ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಇದಂ ವಿಷ್ಣುರ್ವಿಚಕ್ರಮೇ ಶ್ರೇಷ್ಠಾ ನಿದತೆ ಪದಂ ಸಮೂಢಮಸ್ಯ ಪಾಗುಂ ಸುರೇ ತ್ರೀಣಿ ಪದಾವಚಕ್ರಮೇ ವಿಷ್ಣುರ್ಗೋಪಾಃ ಹದಾಭ್ಯಃ. ಸರ್ವವಿದ್ಯಾ ನಮ್ಮ ಚಾನಲ್ಗೆ ಸ್ವಾಗತ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಹಾಗೂ ಈಗ ತಿಳಿಸ್ತಾ ಇರೋ ವಿಷಯ ಏನಪ್ಪ ಅಂತಂದರೆ, ನಮಗೆ ಅಧಿಕ ಮಾಸ, ಅಧಿಕ ಜ್ಯೇಷ್ಠ, ಅಧಿಕಸ್ಯ ಅಧಿಕ ಫಲಂ. ನೋಡಿ, ನಮಗೆ ಶ್ರೀ ಪರಾಭಾವನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಅಧಿಕ ಜ್ಯೇಷ್ಠ ಮಾಸೆ ಮತ್ತು ಕೃಷ್ಣ ಪಕ್ಷೆ. ಇವತ್ತು ನಾನು ಯಾಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ನಮಗೆ ಯಾವತ್ತೂ ಸಹ ಈ ಅಧಿಕ ಮಾಸ ಸಿಕ್ಕೋದೇ ಕಷ್ಟ ನಮಗೆ. ಅದರಿಂದ ಈ ಅಧಿಕ ಮಾಸ ಬಂದಿರೋದ್ರಿಂದ ನಾವು ಸದ್ವಿನಿಯೋಗ ಪಡಿಸ್ಕೋಬೇಕು. ಏನಪ್ಪ ಅಂತಂದರೆ, ನಮಗೆ ನೋಡಿ, ನಮಗೆ ಶುಕ್ರವಾರ ಮಹಾಪ್ರದೋಷ, ಶನಿವಾರ ಶನಿತ್ರಯೋದಶಿ ಮತ್ತು ಭಾನುವಾರ ಚತುರ್ದಶಿ ಮತ್ತು ಅಮಾವಾಸ್ಯೆ. ಚತುರ್ದಶಿ ನಮಗೆ 11:30 ಮುಗಿದೋಗುತ್ತೆ. ಭಾನುವಾರ ಅಮಾವಾಸ್ಯೆ ಫುಲ್ಲು ಭಾನುವಾರ ಇರ್ತಕ್ಕಂಥದ್ದು. ಅದರಿಂದ ನೋಡಿ, ನಾವು ಇವತ್ತಿನ ದಿವಸ ಏನಪ್ಪ ಅಂತಂದರೆ, ಸೋಮವಾರ ಅಮಾವಾಸ್ಯೆ 9:02 ಮುಗಿದೋಗುತ್ತೆ ಸೋಮವಾರ. ಯಾಕೆಂದರೆ ನಾವು ಸೂರ್ಯೋದಯಕ್ಕೆ ಯಾವ ತಿಥಿ ಇರುತ್ತೋ ಅದು ತೊಗೋಬೇಕು ಅಂತ ನಾವು ಅಂದ್ಕೊಳ್ತೀವಿ. ಅದು ಸಹ ಭಾನುವಾರ ಪೂರ್ಣ ಅಮಾವಾಸ್ಯೆ ಇರೋದ್ರಿಂದ ಇದಕ್ಕೆ ಕಾತ್ಯಾಯನಿ ಅಮಾವಾಸ್ಯೆ ಅಂತಕ್ಕಂಥದ್ದು. ಅವತ್ತಿನ ದಿವಸ ನಿಮಗೆ ಭಾನುವಾರದ ದಿವಸ ಕಾಲಭೈರವ ಅಷ್ಟಕವನ್ನು ಪಠನೆ ಮಾಡಿಕೊಂಡ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಪ್ರತ್ಯಂಗಿರಾ ದೇವರು ಮತ್ತು ದುರ್ಗಾ ಮಾತಾ, ಯಾಕೆಂದರೆ ಕಾತ್ಯಾಯಿನಿ ಅಮಾವಾಸ್ಯೆ ಇದು ಬರ್ತಕ್ಕಂಥದ್ದು ತುಂಬ ವಿಶೇಷ ಅಧಿಕ ಮಾಸದಲ್ಲಿ. ಅದಕ್ಕೆ ನಾನು ದಾನಗಳಿಗೆ ವಿಶೇಷವಾಗಿ ದಾನ ಮಾಡ್ತಕ್ಕಂಥದ್ದು. ಅಮಾವಾಸ್ಯೆ ದಿವಸ ಪಿತೃಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಎಳ್ಳು ದಾನ ಮಾಡಿ, ಅಕ್ಕಿ ದಾನ ಮಾಡಿ, ದೀಪದಾನ ಮಾಡಿ, ಚಪ್ಪಲಿ ದಾನ ಮಾಡಿ, ಕೊಡೆ ದಾನ ಮಾಡಿ, ವಿಶೇಷವಾಗಿ ಗೋದಾನ ಮಾಡಿ, ವಿಶೇಷವಾಗಿ ನಿಮ್ಗೆ ಏನು ಕೈಲಾಗುತ್ತೋ ಮೂಕ ಪ್ರಾಣಿಗಳಿಗೆ ಬಿಸ್ಕೆಟ್ ಇದ್ದರೆ ಹಾಕಿ. ತುಂಬ ವಿಶೇಷವಾಗಿ ಫಲ ಇರ್ತಕ್ಕಂಥದ್ದು ಈ ಅಮಾವಾಸ್ಯೆ. ನಮಗೆ ಈ ಅಧಿಕ ಮಾಸದಲ್ಲಿ ನೋಡಿ ಏನು ಅದೃಷ್ಟ ಅಂತಂದರೆ, ನೋಡಿ ಯಾವತ್ತೂ ಸಹ ನಮಗೆ ಶುಕ್ರವಾರ ದ್ವಾದಶಿ, ಅವತ್ತಿನ ದಿವಸ ಮಹಾಪ್ರದೋಷ, ಈಶ್ವರನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮಹಾಪ್ರದೋಷ ಪೂಜೆ ಮಾಡಿಸೋದ್ರಿಂದ ವಿಶೇಷವಾಗಿ ಫಲ ಸಿಗ್ತಕ್ಕಂಥದ್ದು. ಶನಿವಾರ ನೋಡಿ ಶನಿತ್ರಯೋದಶಿ, ಮಾಸ ಶಿವರಾತ್ರಿ. ಹಾಗೆ ತಗೊಂಡ್ರೆ ಭಾನುವಾರ ಚತುರ್ದಶಿ. ಅದಕ್ಕೆ ನಮಗೆ ಯಾವತ್ತೂ ಸಹ ಚತುರ್ದಶಿ ಹಗಲು 11:31 ಮುಗಿದೋಗತಕ್ಕಂಥದ್ದು. ಇನ್ನು ವಿಶೇಷವಾಗಿ ಹೇಳಬೇಕಪ್ಪ ಅಂತಂದರೆ ರೋಹಿಣಿ ನಕ್ಷತ್ರ. ರೋಹಿಣಿ ನಕ್ಷತ್ರ ಚಂದ್ರನ ನಕ್ಷತ್ರ, ಚಂದ್ರಮ ಮನಸೋ ಜಾತಃ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಅದರಿಂದ ರೋಹಿಣಿ ನಕ್ಷತ್ರಕ್ಕೆ ನಾವು ರೋಹಿಣಿ ನಕ್ಷತ್ರ ಇರೋದ್ರಿಂದ ಚಂದ್ರನ ಜಪ ಮಾಡಿ. ವಿಶೇಷವಾಗಿ ಯಾವ ಗ್ರಹಗಳು ತೊಂದರೆಗಳಿರುತ್ತೋ ಅವರು ಜಪ ಮಾಡಿ. ನೋಡಿ, ಈ ಥರ ಸೂರ್ಯ ದೋಷ ಇದ್ದರೆ ಓಂ ಗೃಣಿ ಸೂರ್ಯ ಆದಿತ್ಯಾಯ ನಮಃ ಅಂತಕ್ಕಂಥದ್ದು ಹೇಳ್ಕೊಳ್ಳಿ. ಚಂದ್ರಗ್ರಹ ಇದ್ದರೆ ಓಂ ನಮೋ ಚಂದ್ರಗ್ರಹಾಯ ನಮಃ ಅಂತ ಹೇಳ್ಕೊಳ್ಳಿ. ಅಥವಾ ಕುಜಗ್ರಹ ಇದ್ದರೆ ಓಂ ಅಂಗಾರಕ ಗ್ರಹಾಯ ನಮಃ ಅಂತಕ್ಕಂಥ ಮಂತ್ರವನ್ನು ಪಾರಾಯಣ ಮಾಡ್ಕೊಳ್ಳಿ. ಬುಧಗ್ರಹ ಇದ್ದರೆ ಬುಧಗ್ರಹ ದೋಷ ಇದ್ದರೆ ಓಂ ನಮೋ ಬುಧಗ್ರಹಾಯ ನಮಃ ಅಂತಕ್ಕಂಥದ್ದು ಜಪ ಮಾಡ್ಕೊಳ್ಳಿ. ಗುರುಗ್ರಹ ದೋಷ ಇದ್ದರೆ ಓಂ ನಮೋ ಬೃಹಸ್ಪತಯೇ ನಮಃ ಅಂತಕ್ಕಂಥದ್ದು ಜಪ ಮಾಡ್ಕೊಳ್ಳಿ. ಶುಕ್ರಗ್ರಹ ದೋಷ ಇತ್ತು ಅಂತಂದರೆ ನಿಮಗೆ ಓಂ ನಮೋ ಶುಕ್ರಗ್ರಹಾಯ ನಮಃ ಅಂತಕ್ಕಂಥದ್ದು ಹೇಳ್ಕೊಳ್ಳಿ. ಶನೇಶ್ವರ ಸ್ವಾಮಿದಿತ್ತು ಅಂದರೆ ಶನಿತ್ರಯೋದಶಿ ಬಂದಿರೋದ್ರಿಂದ ಓಂ ಶಂ ಶನೇಶ್ವರಾಯ ನಮಃ ಅಂತಕ್ಕಂಥ ನಾನು ಹೇಳ್ಕೊಬೋದು. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶಂ ಶನೇಶ್ವರಾಯ ನಮಃ ಅಂತಕ್ಕಂಥದ್ದು ಕೂಡ ನೀವು ಹೇಳ್ಕೋಬೋದು. ಆಮೇಲೆ ರಾಹುಗೂ ಸಹ ಓಂ ಇಬ್ಬರಿಗೂ ಸೇರಿಸ್ಕೋಬೇಕು ನಾವು. ಓಂ ರಾಹುಕೇತುಭ್ಯೋ ನಮಃ ಅಂತಕ್ಕಂಥದ್ದು ಜಪ ಮಾಡಿಕೊಂಡ್ರೆ ನಿಮಗೆ ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥದ್ದು. ಫಸ್ಟು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರಗಳನ್ನೆಲ್ಲ
ಪಾರಾಯಣ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು.